ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೋದು ಒಂದು ವಿನಂತಿ. ನನಗೆ ಬೆಳಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ. ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು 50,000 ರೂಪಾಯಿ ಹಣ ಕೊಡಿ, ನನಗೆ ನನ್ನ ಮಗುವಿನ ಹಾರ್ಟ್ ಆಪರೇಷನ್ ಇದೆ, ನನಗೆ ಹೆಲ್ಪ್ ಮಾಡಿ ಸರ್, ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲ್ ಹಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ SDM ಕಡೆ ಬನ್ನಿ ಅಂತ, ಎಲ್ಲಿ ಬರ್ಬೇಕಂತ ಕೇಳಿದಾಗ SDM ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು. ಆ ಮುಖಾಂತರ ನಾನು SDM ಹಾಸ್ಪಿಟ್ಲಿಗೆ ಹೋದೆ. ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ. ಹೋದ ತಕ್ಷಣ ಇಲ್ಲ SDM ಕಡೆ ಬೇಡ, ಆಚೆ ಕಡೆ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದು 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಒಯ್ದರು. ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ, ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ, ಹೊಲದಲ್ಲಿ ನಾನು ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರ್ನಲ್ಲೇ ಹಾಕ್ಕೊಂಡು ನಾನು ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗ ಐತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೊತೀನಿ, ನನ್ನ ಕಾಲು ಬೋದನೆ ಕೈ ಮೀದಿ ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾರೂ ಕಿವಿ ಮಾತು ಕೊಡದೆ ನಾನು ಹೊಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು, ಸರಾಯಿ ಕುಡ್ಕಾಸಿ ಹೊಡಿದು ತಳಿಸೋದು ಮಾಡಿದರು. ಅವಾಗ ಕಾಲು ಬತ್ತನ ಅಂದರೂ ಕೇಳಲ್ಲ. ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಹೋದ್ನಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೀನಿ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು. ಅವ್ರು ಹೇಳಿದ್ರು, ನನಗೆ ಬೆದರಿಕೆ ಕೊಟ್ಟರು. ಮತ್ತು ನಾನು ಒದ್ದು ನಾನು BJP ಕಾರ್ಯಕರ್ತ ಇದ್ದೀನಿ, ನಾನು ನಿಮ್ಮಲ್ಲಿ ಅವ್ರು ವೇಸ್ಟ್ ಹಂಗಿನ ಅದಾರ, ಇವ್ರು ಅದಾರ, ನಿನ್ನ ಒಟ್ಟು ಜೀವಂತನ ಬರೋಲ್ಲ, ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರಿ ಅಂತಂದು ಧಮಕಿ ಕೊಟ್ಟರು. ಆದರೂ ಬಿಡಲಿಲ್ಲ. ಅದರಂತೆ 2 ದಿನಗಳ ಕಾಲ ಮತ್ತು ಮಾರನೇ ದಿವಸ ನನ್ನ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು. ಅಲ್ಲಿಂದ ತೊಗೊಂಡು ಹೋಗಿ ಯಲ್ಲಾಪುರ ಹತ್ರ ಒಂದು ಘಾಟ್ನಲ್ಲಿ ಇಟ್ಟರು. ಮತ್ತು ಯಲ್ಲಾಪುರದಿಂದ ಮತ್ತು ಮಾರನೇ ದಿವಸ ದಾಂಡೇಲಿ ಹೋದರು. ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಬಿದಾಗ ಅಲ್ಲಿ ಒಂದು ಪೊಲೀಸ್ ಜೀಪ್ ಬರ್ತದೆ. ಪೊಲೀಸ್ ಜೀಪ್ ಬಂದ ತಕ್ಷಣ ನನ್ನ ಮತ್ತೆ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋಗ್ತಾರೆ. ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ, ಅಣ್ಣ ನೀವು 2 ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಅಂಕಲ್ಲ, ನೀವು ಇಲ್ಲಿಂದ ಫಾರ್ ಮಾಡ್ತೀನಿ, ನಮ್ಗೆ ದುಡ್ಡು ವ್ಯವಸ್ಥೆ ಮಾಡಿರಿ ಅಂತಾರೆ. ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ. ದುಡ್ಡು ಹಾಕಿಸ್ಕೊಂಡಾಗ 2 ಲಕ್ಷ ರೂಪಾಯಿ ತೊಗೊಂಡು ಮತ್ತೆ ನನ್ನ ಯಲ್ಲಾಪುರ ಕಡೆ ಬರ್ತಾರೆ. ಯಲ್ಲಾಪುರದಿಂದ ಮತ್ತು ಬ್ಯಾಟಿ ಬರ್ತಾರೆ. ಬ್ಯಾಟಿಯಿಂದ ಮತ್ತು ಹಣ್ಣಿಗೇರಿಗೆ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೋತಾರೆ. ಸಿಮ್ ತೊಗೊಂಡು ನನ್ನ ಹೆಸರಲ್ಲಿ ಇದ್ದಂಥ ಸಿಮ್ಮಿಲೇನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು, ದುಡ್ಡು ಹಾಕಂತೇಳು, ನಾನು ಹಾಸ್ಪಿಟ್ಲಾಗ ಅದೀನಿ ಹೇಳಂತ ಹೇಳ್ತಾರೆ. ನಾನು ಹೇಳಿದ ಮ್ಯಾಗ ಮತ್ತು ನನಗೆ 1,50,000 ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ. ಆ ದುಡ್ಡನ್ನು ಕಸ್ಕೊಂಡು ಆಮ್ಯಾಗ ಮತ್ತು ಗದಗ ಕಡೆ ಹೋಗ್ತಾರೆ. ಗದಗ ಕಡೆ ಹೋದು ಗದಗ ಟೋಲ್ ಹತ್ರ ಅಲ್ಲಿ ಏನು ನಮಗೆ 2 ಲಕ್ಷ ರೂಪಾಯಿ ಕೊಡು, ನಿಮ್ಮನ್ನು ಬಿಡ್ತಾನೆ ಅಂತ ಹೇಳಿದಿಲ್ಲ. ಆ ಮನುಷ್ಯ ಏನು ಮಾಡ್ತಾನೆ, ಅವ್ರು ಎಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹತ್ತಿ ಬಂದು ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಬ್ಯಾರಿಟಿ ಮಠ ಬಿಟ್ಟು ಹೋಗ್ತಾನೆ. ಈ ಥರ ಚಿತ್ರಹಿಂಸೆ ಕೊಟ್ಟಂಥ ಮಹಿಳೆಯರ ಬಗ್ಗೆ BJP ಅವರು ಹೋರಾಟ ಮಾಡಕತ್ತಾರ. ಅವ್ರಿಗೆ ದಯಮಾಡಿ ಕೇಳ್ಬೋದು ಇಷ್ಟೇ, ಒಳ್ಳೆಯ ಹೆಣ್ಮಕ್ಳು ಅದಾರ, ಒಳ್ಳೆಯ ತಾಯಂದಿರದಾರ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು BJP ಪಕ್ಷದಲ್ಲಿ ಇರ್ಬೋದು, ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ನನಗಾದಂಥ ನೋವು ನಿಮಗೂ ಆಗಬಾರ್ದು. ದಯಮಾಡಿ ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಈಗ ಹುಬ್ಳಿದವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅಧಿಕಾರಿಗಳು ಅದಾರ, ಅವರು ನನಗೆ ನ್ಯಾಯಕ್ಕೆ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ. ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮೀಡಿಯಾದರ ಹತ್ರ ಬರಾಕ ಒಬ್ಬರು ಅವ್ರ ಹೆಸರು ಹೇಳಬೇಕಾಗಿ ದಯಮಾಡಿ. ಅವ್ರು ಯಾರಾದ್ರೆ ಅವ್ರು ಎಲ್ಲಿದಾರ ಅನ್ನೋದು ನಾನು ಇನ್ನೂ ಅವ್ರ ಮುಖನೂ ನೋಡಿಲ್ಲ. ರಜತ್ ಉಳ್ಳಾಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ, ನೀವು ಎಲ್ಲದ್ರಿ, ನೀವು ಯಾರು ಬನ್ನಿ, ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಮ ಹೇಳಿಕೆ ಕೊಡ್ರಿ, ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ಎಲ್ಲರೂ ಇರ್ತಾರಂತ ಧೈರ್ಯ ತುಂಬ್ಯಾರ. ಅವ್ರಿಗೆ ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯ್ಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನಗೆ ಫೋನ್ ಹಚ್ಚಿ ಧೈರ್ಯ ತುಂಬಿದರು. ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು, ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು
ನೀವು ಹೆದರಬೇಡ್ರಿ, ನಿಮ್ಮ ಜೊತೆ ನಾವು ಅದೇವಿ, ನೀವು ಹೋಗ್ರಿ ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲು, ಆಮ್ಯಾಗ ನೋಡೋಣ ಏನಾಗತ್ತೋ, ಆಮ್ಯಾಗ ಕಾನೂನು ಇದೆ, ಕಾನೂನು ಚೌಕಟ್ಟಿನಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಮಾಡೋಣ ಅಂತ ಹೇಳಿ ಧೈರ್ಯ ತುಂಬ್ಯಾರ. ಅವರೆಲ್ಲ ಧೈರ್ಯ ತುಂಬಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದ ನನಗೆ ಆದಂಥ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಎಳೆ ಬಿಚ್ಚಿಡಾಕತ್ತೀನಿ. 2012ನೇ ತಾರೀಕು 11ನೇ ತಿಂಗಳ 2023 ಸರ್. ಒಟ್ಟು ಟೋಟಲ್ 6 ಲಕ್ಷ ಸರ್. ಹ್ಞೂ ಸರ್. ಒಟ್ಟು ಅವರು ನನ್ನ ಕಾರಣ ಏನು ಬಂತದಲ್ಲ ಸರ್, ಬಂದ ತಕ್ಷಣ ಎಂಟ್ರಿ ಆಗ್ತಾರೆ ಸರ್. ಹೌದು ಸರ್. ಇಲ್ಲ ಸರ್, ಇಲ್ಲ, ಒಂದು ವಾರದಿಂದ ಅಷ್ಟೇ ಪರಿಚಯ. ಬಟ್ ಕಂಪ್ಲೀಟ್ ಆಗಿದೆ ಸರ್. ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಹೋಗಿ FIR ಆಗಿದೆ ಸರ್. ಅವರು ಅರೆಸ್ಟ್ ಆಗಿದ್ರು, ಅರೆಸ್ಟ್ ಆಗಿ ಬೇಲ್ ಮೇಲೆ ಬಂದಾರೇನು ಒಳಗದಾರ ಗೊತ್ತಿಲ್ಲ. ಅದು ಏನು ಸರ್? 2 ಲಕ್ಷ ರೂಪಾಯಿ ಅಲ್ಲಿ ಗರಗದಾಗ ಸರ್. ನಮ್ಮ ಬ್ರದರ್ ಅಂತದಾರ ಶಿಂದೆ ಅಂತೇಳಿ, ನಾರಾಯಣ್ ಶಿಂದೆ ಅಂತೇಳಿ, ಅವ್ರ ಕಡೆ ಅವರು ಅಲ್ಲಿ ಹೋಗಿ ಇವ್ರ ಟೀಮ್ನಲ್ಲಿ ಇದ್ದಂಥ 2 ಜನ ಹೋಗಿ ದುಡ್ಡು ಇಸ್ಕೊಂಡ್ಬಂದಾರ ಸರ್. ಹೌದು ಸರ್. ನಾನು ಕಳಿಸ್ಕೊಟ್ಟೆ ಅಣ್ಣ, ಅವ್ರಿಗೆ ದುಡ್ಡು ಕೊಡಂತ ಇವ್ರು ನನಗೆ ಹೇಳಿದರು, ಈ ರೀತಿ ಹೇಳು ಅಂದ್ರೆ ಬಿಡ್ತೇವೆ ಅಂತೇಳಿ. ನಾನು ಹೇಳಿದೆ, ಅಣ್ಣ ನಾನು ಕಳಿಸ್ಕೊಟ್ಟೆ, ನಾನು ಬರೋಕ್ಕಾಗಿಲ್ಲ, ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಐತಿ, ಕೊಟ್ಟು ಕಳ್ಸಂದಾಗ ಅವ್ರು 2 ಲಕ್ಷ ರೂಪಾಯಿ ಕೊಟ್ಟು ಕಳ್ಸ್ಯಾರ ಸರ್. ಫೋನ್ಪೇನೂ ಇದೆ ಸರ್. ಫೋನ್ಪೇ ಆಗಿದ್ದು, ಟ್ರಾನ್ಸಾಕ್ಷನ್ ಆಗಿದೆ, ಯಾವುದೂ ಇಲ್ಲ ಸರ್. ಅವರ ನಮ್ಮ ಯಾವುದೂ ವ್ಯವಹಾರ ಇಲ್ಲ ಸರ್. ಭಾಳ ತೊಂದರೆ ಕೊಟ್ಟ ಸರ್. ಯಾಕೆ ದುಡ್ಡು ಬೇಕಂತ ಸರ್. ನನ್ನ ಕಡೆ ದುಡ್ಡು ಐತೆ ಅನ್ನೋದು ಮತ್ತಷ್ಟು ದುಡ್ಡಿಗೆ ಬೇಡಿಕೆ ಸರ್. ಹ್ಞೂ 50,000 ರೂಪಾಯಿ ಕೊಡೋಕೆ ಮಾನವೀಯತೆ ದೃಷ್ಟಿಯಿಂದ ಒಂದು ಮಗುವಿನ ಪ್ರಾಣ ಉಳಿತೈತೆ ಅನ್ನೋ ಪರಿಸ್ಥಿತಿಗೆ ನನ್ನ ಹೊಲದಲ್ಲಿ ಬೆಳೆದಂಥ ನನ್ನ ತರಕಾರಿ ಮಾರಿದ ದುಡ್ಡನ್ನು ಅವರಿಗೆ ಹೆಲ್ಪ್ ಮಾಡಬೇಕು, ಹಿಂದಿಲ್ಲ ಕೊಡ್ತಾರಲ್ಲ ಅನ್ನೋ ಉದ್ದೇಶ, ಒಂದು ಹೆಲ್ಪ್ ಮಾಡೋದು ಸ್ವಲ್ಪ ಉದ್ದೇಶಕ್ಕೆ ಹೋಗಿದ್ದೆ. ನಾನು ಒಬ್ಬನಾಗಿಲ್ಲ, ನಮ್ಮ ಡ್ರೈವರ್ ಕೂಡ ಇದ್ದ ನನ್ನ ಹತ್ರ. ಹೌದು ಸರ್. ಅದೆಲ್ಲ ಅವ್ರ ಲಿಸ್ಟನ್ನು ಕೊಟ್ಟಿದ್ದೇನೆ ಸರ್. ನಾನು ಎಲ್ಲೇ ಪೊಲೀಸ್ ಸ್ಟೇಷನ್ ಒಳಗೆ ಇಲಾಖೆ ಅವ್ರಿಗೆ ನನ್ನ ಲಿಸ್ಟ್ ಪೂರ್ತಿ ಎಲ್ಲ ಅವ್ರ ಕಡೆನೇ ಇದೆ ಸರ್. ನಾನು ಹೊಲದಲ್ಲಿ ಕೆಲಸ ಮಾಡ್ತೇನೆ ಸರ್. ಹೊಲದಲ್ಲಿ ಕೆಲಸ ಮಾಡ್ತೀನಿ, ಮತ್ತು ಸಾಮಾಜಿಕ ಕಾರ್ಯಕರ್ತ ಇದ್ದೇನೆ ಸರ್. ಒಂದು ಸಂಘಟನೆ ಒಳಗೆ ಒಂದು ವಿಜಯಕರ ರಕ್ಷಣಾ ವೇದಿಕೆಗೆ ಒಂದು ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತೇನೆ ಸರ್. ಅಂಥ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಮಾತಾಡೋಕ್ಕೆ ಪದಗಳಿಲ್ಲ ಸರ್. ಯಾಕಂದ್ರೆ ಆಕಿಗೂ ಒಂದು ಸಹೋದರರು, ಅಣ್ಣ, ತಮ್ಮ, ತಂದೆ ಎಲ್ಲರೂ ಅದಾರ. ಆ ರೀತಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ಅವ್ರನ್ನ ದೇವರ ಪಾಪ ಮುಂದೆ ತನಗಳಲ್ಲಿ ಈಗ ಅನುಭವಿಸ್ತಾ ಇದ್ದಾರೆ. ಇನ್ನೂ ಕೆಟ್ಟ ಪರಿಸ್ಥಿತಿ ಅನುಭವಿಸ್ಲಿ ಅಂತೇಳಿ ನಿಮ್ಮ ಬೇಡ್ಕೋತ ದೇವರಲ್ಲಿ. ಯಾಕಂದ್ರೆ ಈ ರೀತಿ ಯಾವುದೋ ಗಂಡಸರಿಗೆ ತೊಂದರೆ ಕೊಡಬಾರ್ದು. ಓಪನ್ ಆಗಿ ಹೇಳಿದಾರೆ ಸರ್. ಶಾಸಕರಂತಲ್ಲ, ಶಾಸಕರಂದು ಯಾರು ಗೊತ್ತಿಲ್ಲ. ಮಹೇಶ್ ಟೆಂಗಿನ ನಾ BJP ಕಾರ್ಯಕರ್ತ ಇದ್ದೀನಿ. ಮಹೇಶ್ ಟೆಂಗಿನ ಯಾರು ಅದಾರ ಅಂತಿದ್ದು ಕರೆ. ಶಾಸಕರು ಅದಾರು ಬಿಟ್ಟಾರ ಗೊತ್ತಿಲ್ಲ ಅವರು. ನಮ್ಮ ತಡ್ಕೋಡು ಸರ್, ಪ್ರಾಪರ್ ತಡ್ಕೋಡು, ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು. ಅಲ್ಲ ಸರ್, ಆಗಿನ ಟೈಮ್ದಾಗ ಇದ್ರಿಗೂ ಗೊತ್ತಿರಾಗಿಲ್ಲ ಸರ್ ನನಗೆ. ಅಲ್ಲ ಸರ್, ಆಗಿನ ಟೈಮ್ದಲ್ಲಿ ಅವ್ರು ಯಾರು ಅನ್ನೋದು ಗೊತ್ತಿರಾಗಿಲ್ಲ ನನಗೆ ಅವ್ರ ಹೆಸರು. ಇವಾಗ ಗೊತ್ತೈತೆ ಸರ್. ಸರ್ ಹೆಂಗೆ ಸರ್? ಹೆಂಗೆ ಸರ್? ಸರ್, ನಾನು ಮಾಧ್ಯಮದಲ್ಲಿ ನಾನು ಬಂದಂಥ ಹಾಂ ಸರ್. ಯಾವ ಧೈರ್ಯ ಸರ್? ಯಾರು ಪರಿಚಯ ಫೋನ್ ಹಚ್ಚಿಲ್ಲ ಸರ್ ನನಗೆ. ಅವ್ರ ನಂಬರು ನನ್ನ ಹತ್ರ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ ಸರ್ ಅವ್ರದ್ದು. ನಾನು ನಿಮ್ಮ ಕಡೆ ನಂಬರ್ ಇದ್ರೆ ಕೂಡ ಸರ್ ಅವ್ರಿಗೆ ಭೇಟಿ ಆವಾಗ ಅಂತ ಹೇಳಿದೆ. ನಾನು ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿದ್ದೇನೆ ಸರ್. ನೀವು ಎಲ್ಲಿದ್ರೆ ಬರ್ರಿ, ನಿಮ್ಮ ಹಿಂದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೇನೆ ಸರ್ ನಮ್ಮ ಮನೇಲಿ ಟಿವಿಯಾಗ. ನನಗೆ ಅವ್ರು ಯಾರದಾರೋ, ಅವರು ರಜತ್ ಉಳ್ಳಾಗಡ್ಡಿ ಮಟ್ಟ ಅವ್ರ ನಂಬರು ಇಲ್ಲ ನನಗೆ. ಅವ್ರು ಯಾರೊಂದು ಗೊತ್ತಿಲ್ಲ ಸರ್. ನಾನು ಧಾರವಾಡದಲ್ಲಿ ಇರೋದು. ನಾನು ಹುಬ್ಬಳ್ಳಿಯಲ್ಲಿ ಯಾರು ಜಾಸ್ತಿ ಪರಿಚಯ ಇಲ್ಲ ಸರ್. ನಮ್ಮ ಸಂಘಟನೆ ಏನು ಸರ್, ನನ್ನ ಕೆಲಸ, ನನ್ನ ಸಂಘಟನೆ, ನನ್ನ ಹೊಲ ಕೆಲಸ ಬಿಟ್ಟು ನಮ್ಗೆ ಬೇರೆ ಏನಿಲ್ಲ. ಮಾಡ್ತೇವೆ ಸರ್. ಸಮಾಜ ಸೇವೆ ಮಾಡೋಟ್ಟು ಮಾಡೇ ಮಾಡ್ತೇವೆ. ನಮ್ಮ ಸಂಬಂಧಪಟ್ಟ ಗೊತ್ತಿಲ್ಲ. ಹಾಂ ಸರ್. ಹಾಂ ಸರ್. ಸರ್, ಇವಾಗ ಗೊತ್ತದಾರ ಸರ್. ನನಗೆ ಮೊದಲು ಅವ್ರು ಯಾರಿದ್ರೆ ಯಾರು ಗೊತ್ತಿದೆ ನನಗೆ ಗೊತ್ತಿರಕ್ಕಿಲ್ಲ. ಮಾಡ್ತೇವೆ ಸರ್. ಸಮಾಜ ಸೇವೆ ಅಂದ್ರೆ ಸರ್, ಏನು ಬಡವ್ರು ಏನಾರ ಅನ್ಯಾಯ ಆಗಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ. ಯಾರಿರ
ಸರ್ ಇದು ಆಗಿದ್ದು ಎಫ್ ಐ ಆರ್ ಆಗಿ ಸರ್ ವಿಡಿಯೋ ಮಾಡಿದ್ದ ಗೊತ್ತಿಲ್ಲ, ವಿಡಿಯೋ ಇದ್ದದ್ದು ಇವತ್ತು ಬರೆಯಲಾಗಿದೆ ಸರ್. ಇದು ವಿಡಿಯೋ ಎಲ್ಲಿ ಯಾರು ಮಾಡ್ಯಾರು ಗೊತ್ತಿಲ್ಲ. ಹಾಂ ಸರ್, ಅದ ಗೊತ್ತಿಲ್ಲ ಸರ್ ನನಗೆ. ಹೌದು ಸರ್, ವಿಡಿಯೋ ನಿಮ್ಮ ಮಾಧ್ಯಮದಾಗ ಬಂದ ತಕ್ಷಣ ಗೊತ್ತಾಗಿದೆ ಸರ್ ನನಗೆ. ಹಾಂ ಸರ್. ಸರ್ ಅವಾಗಿನ ಅವರು ಅಲ್ಲಿ ಸರ್ ಆಗಿನ ಪರಿಸ್ಥಿತಿ ಒಳಗೆ ಅವರು ನನ್ನ ಜೀವಂತ ಇರ್ತಾರನ್ನು ಭಯ ಐತೆ ಸರ್ ನನಗೆ. ಅವ್ರನ್ನ ನೋಡಿದ್ರೆ ಇನ್ನೂವರೆಗೆ ನಿಮಗೆ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಇವತ್ತು ಕೋಟಿಗೆ ಹೋಗ್ಬೇಕಂದ್ರೆ ಇನ್ನೂ ನನಗೆ ಆ ಭಯ ಕಾಡ್ದ ಸರ್. ಹಾಂ ಸರ್, ಅದು ಹಳ್ಳ ಹತ್ರ ಅಮ್ಮನ ಕೊಪ್ಪಲ್ ಸರ್. ಹಾಂ ಸರ್, ಮನೆ ಇದೆ ಸರ್ ಹೊಲದಾಗ, ಒಂದು ಹೊಲ ಐತೆ ಸರ್. ಹೊಲದಾಗ ಎರಡೂ ಸೈಡ್ ಫುಲ್ ಕಬ್ಬಿದೆ ಸರ್, ನಡು ಅಷ್ಟ ಮನೆ ಇದೆ. ಏನಿಲ್ಲ ಸರ್, ಅದಕ್ಕೆ ಗೊತ್ತಾಗ್ತಿಲ್ಲ ಸರ್. ಇಲ್ಲ ಸರ್, ಅವರ ನಮ್ಮ ಎಲ್ಲ ಕಾಲಿರ್ ತೆಗಿಸ್ ಅಂತ ಹೇಳಿ ಸರ್. ಹಳ್ಯಾಳದಾಗ ಅವತ್ತು ಏನು ಹೋದ್ರಲ್ಲ ಸರ್, ಅವತ್ತು ಹೋದ ದಿವಸ ಒಂದು ದಿವಸ ಇಟ್ಕೊಂಡಾರ ಸರ್. ಮತ್ತು ಮುಂಜಾನೆ ಸಾಯಂಕಾಲ ಮಟ್ಟ ಅಲ್ಲಿ ಇಟ್ಕೊಂಡಾರ ಸರ್. ಸಾಯಂಕಾಲ ಅಲ್ಲಿಂದ ಹಾಂ ಸರ್. ಹಾಂ ಸರ್, ಅವ್ರು ಹುಬ್ಳಿಯಾರ ಅದಾರ ಸರ್, ಮತ್ತು ಇನ್ನೊಬ್ರು ಎಲ್ಲಿ ಅದಾರ ಹಳ್ಯಾಳದಾರ ಗೊತ್ತಿಲ್ಲ ಸರ್. ಹಾಂ ಸರ್, ಅದಾನ ಸರ್, ಅವನು ಅರೆಸ್ಟ್ ಆಗ್ಯಾನ ಸರ್. ಅದ್ರ ಏನು ಇಲ್ಲ ಸರ್, ಅವರ ನಮ್ಮ ದುಡ್ಡಿನ ವ್ಯವಹಾರ ಇಲ್ಲ, ಒಂದು 100 ರೂಪಾಯಿ ಇದಿಲ್ಲ. ಭಾಳ ಸರ್, ಭಾಳ ಚಿತ್ರಹಿಂಸೆ ಕೊಟ್ಟಾರ ಸರ್. ಅದು ಯಾಕೆ ಗೊತ್ತಿಲ್ಲ ಸರ್. ಬರೀ ದುಡ್ಡು ತರಿಸು ಸರ್, ಬರೀ ಅವ್ರು ಕೇಳೋದು ಒಂದ ದುಡ್ಡು ತರಿಸು ಬೇರೆ ಇಲ್ಲ ಸರ್. ಹಿಂಗೆ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಕೊಡೋದು ಸರ್. ನಾನು ಈಗ ಕಿಡ್ನಾಪ್ ಮಾಡಿದ್ರಂತೆ. ಕಂಪ್ಲೇಂಟ್ ಕಾಪಿ ನಾನು ತಂದಿಲ್ಲ ಸರ್. ಎಲ್ಲ ಹೇಳಿದ್ದೇನೆ ಸರ್, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಇದ್ದಾಗ ಬಂದ ಕೇಸ್ ಕಂಪ್ಲೇಂಟ್ ಬಂದಿದ್ದಾರೆ ಸರ್. ಎಫ್ ಐ ಆರ್ ಆಗೈತೆ ಸರ್, ಮತ್ತು ಕೋರ್ಟ್ ಕೇಸ್ ನೋಡಿದೆ ಸರ್. ಅದು ದುಡ್ಡಿನ ಸಲುವಾಗಿ ಅಂತ ಕಾರಣ ಕೊಟ್ಟನು ಸರ್. ಹಿಂಗೆ ನಿಮ್ಮ ಅಲ್ಲ ಸರ್, ಈಗ ನಿಮ್ಮ ಹಾಂ ಸರ್. ಇವತ್ತಿನ ಟೆಕ್ನಾಲಜಿ ಇನ್ನೂ ಗೊತ್ತೈತಿ ಬರಲಿ ಸರ್. ಸರ್ ನಾನು ಎಲ್ಲ ಕೊಟ್ಟಿದ್ದೆ ಸರ್, ನಾನು ಕಾಲು ಇಟ್ಟಿದ್ದು ಅವ್ರ ಮೇಲೆ ಮಾತೇ ಬೇಗ ತೆಗೆದಿದ್ದೀನಿ ಸರ್. ಸರ್ ಮಾಧ್ಯಮ ಇದ್ರೆ ದಯಮಾಡಿ ಕೈ ಮುಗಿದು ಕೇಳ್ಬೋದು ಒಂದಿಷ್ಟು. ನನ್ನ ಯಾರೂ ಕರೆಸಿಲ್ಲ, ನನ್ನ ನೋಗಿ ನಮ್ಮ ಸ್ನೇಹಿತರು ಕರ್ಕೊಂಡು ಬಂದಾರ, ನಾವು ಬಂದನಿ. ಬೇರೆ ದಯಮಾಡಿ ಯಾರು ನಾನು ಕರೆಸಿಲ್ಲ. ಸರ್ ಅವ್ರು ಹೇಳಿದ ಮಾತು ಸರ್, ಅವ್ರು ಬಡಿಯಾಗತ್ತಾಗ ಮಾತಾಡಿದ್ದು ಹೇಳಿದೆ ಸರ್ ನಿಮ್ಗೆ ವರ್ಡ್. ಹಾಂ ಸರ್, ಓದ್ತೀನಿ ಸರ್. ದಯವಿಟ್ಟು ಒಂದು ಜೀವ ಭಯ ಐತಿ ಸರ್ಕಾರದ ದಯಮಾಡಿ ಒಂದು ನಿಮಿಷ ಇಲ್ಲ ಸರ್, ಈಗ ಕೇಳಿ ಸರ, ಒಂದು ನಿಮಿಷ ಕೇಳ್ರಿ ಸರ್. ಈಗ